ನಮ್ಗೆ 65ರಲ್ಲಿ ನಮ್ಮ ಫಾದರ್ ಪವರ್ ರೂಮ್ ಬಿಸ್ನೆಸ್ ಮಾಡ್ತಾನಂದ್ರೆ ರಬಕವಿಗೆ ಬಂದು ಡೀಲರ್ಶಿಪ್ ಕೊಟ್ಟರು ಅವ್ರು, ಬಾಂಬೆ ಗವರ್ನರ್. ಯಾಕೆ ಕೊಟ್ಟರು? ಇಲ್ಲೊಂದು ಟ್ರೇಡ್ ಹಬ್ ಇದೆ, ನಾಲೆಜ್ ಇದೆ, ಜನ ಪ್ರಾಮಾಣಿಕಿದ್ದಾರೆ. ನಮ್ಮ ಥರ ಎಸ್ಟಾಬ್ಲಿಷ್ ಇದ್ದರೆ, ಹೊಲ ಮನಿ ಬಿಸ್ನೆಸ್ ಇದ್ದರೆ ಇದನ್ನು ಬಿಟ್ಟು ಹೋಗಬೇಡಿ. ನಮಗಲ್ಲಿ ಬೆಂಗಳೂರಿಗೆ ಹೋದರೆ, ಬಾಂಬೆಗೆ ಹೋದರೆ ನಮ್ಮ ಪಕ್ಕದ ಮನೆಯವರು ನಾವು ಯಾರಂತ ಕೇಳಲ್ಲ. ಸೆಕ್ಯೂರಿಟಿ ಒಬ್ಬರು ಬಿಟ್ಟರೆ ಯಾರು ನಮಸ್ಕಾರ ಮಾಡಲ್ಲ. ಇಲ್ಲಿ ಹೆಜ್ಜೆಜ್ಗವ್ರು ನಮಸ್ಕಾರ ಸಾಕಾರ, ಚೆನ್ನಾಗಿದ್ರ, ಊಟ ಆಯ್ತಾ, ಹೇಗಿದ್ರ, ಇಷ್ಟೆಲ್ಲ ಕಷ್ಟ ಸುಖ ಕೇಳೋ ಜನ ಎಲ್ಲಿ ಸಿಗ್ತಾರೆ ಸರ್? ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಹೆಂಗೆ ನಂಗೆ ಇನ್ನೂ ಭಾಳ ಕುತೂಹಲ. ಆ ಹಿಂದಿನ ಕಾಲದಲ್ಲಿ ಬಾಂಬೆಗೆ ಯಾರು ಕರ್ಕೊಂಡು ಹೋದ್ರು? ಇವರೇ ಹೋಗಿದ್ದ ಅಥವಾ ಅವಾಗ ರಬಕವಿ ಬಿಸ್ನೆಸ್ಸಿಗೋಸ್ಕರನೇ ಹೋಗಿದ್ದ? ಇದು 100 ವರ್ಷದಿಂದ ರಬಕವಿ ಬನ್ನಟ್ಟಿ ಇದು ಒಂದು ಮಾರಾಟ ಕಲ್ಚರ್ ಸಂಸ್ಥೆ. ಮರಾಠಿ ಕನ್ನಡ ಎರಡು ಮಿಕ್ಸ್ ಆಗಿ ಮಾತಾಡ್ತಾ ಇದ್ರು. ಅವಾಗ ರಬಕವಿ ಯಾಕೆ ಆಯ್ಕೆ ಮಾಡಿದ್ರಂದ್ರೆ ಇಟ್ ಇಸ್ ಅ ಟ್ರೇಡ್ ಸಿಟಿ. ಇಲ್ಲಿ ಜನ ನಾಲೆಜಬಲ್ ಇದ್ದಾರೆ, ಇದ್ದಾರೆ, ಟ್ರೇಡ್ ನಾಲೆಜ್ ಇದೆ. ಅವರು ರಬಕವಿಗೆ ಆಗಿನ ಕಾಲದಲ್ಲಿ ಆಕ್ಟ್ರಾಯ್ ಅಂತ ಟ್ಯಾಕ್ಸ್ ಇತ್ತು, ಬ್ರಿಟಿಷ್ ಕಾಲದಿಂದ ಆಕ್ಟ್ರಾಯ್ ವಸೂಲಿ ಮಾಡೋದು. ಅಲ್ಲಿ ಸಿನ್ಸಿಯರ್ ಎಲ್ಲಿದ್ದಾರೆ, ರಬಕವಿ ಎಲ್ಲಿದ್ದಾರೆ, ಅಲ್ಲಿ ಒಂದು ಪಾಯಿಂಟ್ ಮಾಡಿದ್ರು. ರಬಕವಿಗೆ ಟ್ರೇಡ್ ಆಗಬೇಕು, ರಬಕವಿಯಿಂದನೇ ಎಲ್ಲ ಕಲೆಕ್ಷನ್ ಮಾಡಿ ಕೊಡಬೇಕು. ಟ್ರೇಡ್ ಕೊಡೋದು ರಬಕವಿಲಿ ಎಷ್ಟಿದೆ ಗೊತ್ತಾ? 20 ರಿಂದ 30 ಮಿಲ್, ದೊಡ್ಡ ದೊಡ್ಡ ಮಿಲ್, ಬಟ್ಟೆ ನೂಲಿನ ಮಿಲ್ಸ್ ಎಲ್ಲ ಡೀಲರ್ಶಿಪ್ ರಬಕವಿಲ್ಲೇ. ಚಾಪುಡಿ ಕನಿಷ್ಠ ಅಂದ್ರೆ ಒಂದು 30-40 ಜನ ಚಾಪುಡಿ ವ್ಯಾಪಾರಸ್ಥರು. ಎಲ್ಲಿಂದ ಬರ್ತಿತ್ತು? ಊಟಿ, ಕೊಡಕೆನಾಲ್, ಅಲ್ಲಿಂದ ಟ್ರಕ್ ಗಂಟ್ಲೆ ಚಾಪುಡಿ ರಬಕವಿಗೆ ಎಲ್ಲ ಟ್ರೇಡ್ ಆಗ್ತಿತ್ತು. ಅದರ ನಂತರ ಕೆಮಿಕಲ್ ಬಂತು. ಇಲ್ಲಿ ಒಂದು ಟ್ರೇಡ್ ಹಬ್ ಇದು. ಸಾವಿರಾರು ಜನ ನಮ್ಮ ಥರ ಫ್ಯಾಮಿಲೀಸ್ ಇದೆ, ಬೇರೆ ಬೇರೆ ಅವರೆಲ್ಲ ಬೆಂಗಳೂರು ಹೋಗಿ ಟ್ರೇಡ್ ಮಾಡಿದ್ದಾರೆ. ಈಗೆಲ್ಲ ಜಾಬ್ ಕಲ್ಚರ್ ಇದೆ. ಆವಾಗ ಇದನ್ನೊಂದು ರಿಕಗ್ನೈಸ್ ಮಾಡಿ ಸಾಂಗ್ಲಿ ಸಂಸ್ಥೆ ಅಂದವರು ಇಟ್ಸ್ ಅ ಜೆನ್ಯೂನ್ ಟ್ರೇಡ್ ಮಾಡ್ತಾರೆ. ರಬಕವಿ ಬನ್ನಟ್ಟಿ ಜನ ಒಳ್ಳೆಯವರು. ಅದು ಈ ಊರಿಗೆ ಸೀಮಿತ. ಇಲ್ಲೇ ಪಕ್ಕದಲ್ಲಿ 2 ಕಿಲೋಮೀಟರ್ ಬನ್ನಟ್ಟಿ ಇದೆ, ಮಾಲಿಂಗ್ಪುರ ಇದೆ, ತೇರ್ದಾ ಇದೆ. ಅವ್ರು ನಮ್ಮಲ್ಲೇ ಬಂದು ಕಸ್ಟಮರ್ ಆಗಿ ಕೆಲಸ ಮಾಡಬೇಕು. ಅವರು ಟ್ರೇಡ್ ಕೇಳಿದ್ರು ಕೊಡ್ತಿದ್ದಿಲ್ಲ. ನಮ್ಗೆ 65ರಲ್ಲಿ ನಮ್ಮ ಫಾದರ್ ಪವರ್ ರೂಮ್ ಬಿಸ್ನೆಸ್ ಮಾಡ್ತಾನಂದ್ರೆ ರಬಕವಿಗೆ ಬಂದು ಡೀಲರ್ಶಿಪ್ ಕೊಟ್ಟರು ಅವ್ರು, ಬಾಂಬೆ ಗವರ್ನರ್. ಯಾಕೆ ಕೊಟ್ಟರು? ಇಲ್ಲೊಂದು ಟ್ರೇಡ್ ಹಬ್ ಇದೆ, ನಾಲೆಜ್ ಇದೆ, ಜನ ಪ್ರಾಮಾಣಿಕಿದ್ದಾರೆ. 50 ವರ್ಷ ಆಯ್ತು ರಬಕವಿಗೆ. 50-60 ಬ್ಯಾಂಕ್ ದುಡಿತಾ ಇದೆ, 50-60 ಬಿಸ್ನೆಸ್ ಇದೆ. ಯಾರೊಬ್ಬರು ಹಾಕೊಂಡು ಹೋಗಿಲ್ಲ, ಯಾರಿಗೂ ಮೋಸ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ರಬಕವಿ ಬನ್ನಟ್ಟಿಯಲ್ಲಿ ಡಿಪಾಸಿಟ್ಸ್ ಇದೆ. ಇವತ್ತು ನಡೀತಾ ಯಾರಿಗೂ ಯಾರ ಮನೇನೂ ಆಪ್ಷನ್ ಆಗಿಲ್ಲ ಬ್ಯಾಂಕ್ ಸಾಲದಲ್ಲಿ. ಕಮ್ಮಿ ಅಂದರೆ ವ್ಯವಹಾರ ಈ ರಬಕವಿ ಬನ್ನಟ್ಟಿಯಲ್ಲಿ ಒಂದು ಪ್ರಾಮಾಣಿಕತೆ ಇದೆ ಅಂತ ಒಂದು ಮಾರ್ಕೆಟಿಗೆ ಒಂದು ಅನಾಲಿಸಿಸ್. ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟು. ಯಾಕೆ ರಬಕವಿಗಳು 1000 ಆಯಿತು ಒಂದು ಟೆಕ್ಸ್ಟೈಲ್ ಮಾಡಿದ್ದಾರೆ, ಕೇಳಿರ್ಬೇಕು. 2-3 ರಾಜ್ಯದಿಂದ ಜನ ಬರ್ತಾರೆ, ಕೋಟಿಗಟ್ಟಲೆ ವ್ಯಾಪಾರ ಮಾಡ್ತಾರೆ. ಯಾಕೆ ಮಾಡ್ತಾರೆ? ರಬಕವಿ ಬನ್ನಟ್ಟಿಯಲ್ಲಿ ಕಲ್ಚರು, ಕವಿತ್ರಿ, ಟ್ರೇಡು, ಇದೆಲ್ಲ ಒಂದು ಹಬ್ ಇದೆ. ಇದು ನಮ್ಮ ಹತ್ರ ಎಲ್ಲಿಗೆ ಬೆಳಗಾವಿನಲ್ಲಿ ಮನೆ ಇದೆ, ಬೆಂಗಳೂರಿನಲ್ಲಿದೆ, ಬೇರೆ ಕಡೆ ಬಾಂಬೆನಲ್ಲಿಯೂ ನಾವು ಇರ್ಬೋದಾಗಿತ್ತು. ಅದೆಲ್ಲೂ ನಮ್ಗೆ ಅದು ಖುಷಿ ಇಲ್ಲ. ನಾವು ನಮ್ಮೂರಲ್ಲಿ ಬದುಕಿದ್ದು, ನಮ್ಮ ಕಲ್ಚರ್ನಲ್ಲಿ ಬದುಕಿದ್ದು ಒಂದು ಖುಷಿ. ಈಗ ನಿಮ್ಮ ತಾತ ಅವರು ಅವಾಗ ಹೋಗಿದ್ದು ಬಾಂಬೆಗೆ. ಅಲ್ಲಿ ನಾವೇನು ಬರ್ತೀವಿ, ಏನು ತಗೋತೀವಿ, ಅದ್ರ ಮಧ್ಯೆ ಏನು ನಡೀತೆ, ದಲಾಲ್ ಅಂತ ಹೆಸರು ಬಂದ. ನಮ್ದು ಮುಂಚೆ ಹೇಳೋರು ಪ್ರಕಾರ ಪಡಶೆಟ್ಟಿ ಪರಮಶೆಟ್ಟಿ ಅಂತ ಒಂದು ಅಡ್ರೆಸ್. ಸೊ ಯಾವುದೋ ಒಂದು ಹಳ್ಳಿಯಿಂದ ಬಂದು ಅದು ಟ್ರೇಡ್ ಮಾಡಿ ದಲಾಲ ಇದು. ಅದು ಬಾಂಬೆನಲ್ಲಿ ಒಂದು ದಲಾಲ್ ಸ್ಟ್ರೀಟ್ ಅಂತ ಒಂದು ಫೇಮಸ್ ಇದೆ. ಶೇರ್ ಮಾರ್ಕೆಟಿಗೆ ಇಡೀ ವರ್ಲ್ಡ್ ನಲ್ಲಿ ಬಿಗ್ಗೆಸ್ಟ್ ಸ್ಟ್ರೀಟ್ ಅದು. ಇಡೀ ಭಾರತದ ಎಲ್ಲ ಟ್ರೇಡ್ ಅಲ್ಲೇ ನಡೆಯುತ್ತೆ, ದಲಾಲ್ ಸ್ಟ್ರೀಟ್ ನಲ್ಲಿ. ಅಲ್ಲೊಂದು ಶೇರ್ ಮಾರ್ಕೆಟ್ ಇದೆ. ಬಟ್ ಅದು ನೇಮ್ ಡಿಫ್ರೆನ್ಸ್. ಮಾರ್ವಾಡಿ, ಜೈನ್ಸ್ ದಲಾಲ್ನಲ್ಲಿ ಭಾಳ. ನಾವೆಲ್ಲ ಲಿಂಗಾಯತ್ಸ್, ನಾವೆಲ್ಲ ಬಸವಾದಿ ಶರಣರ ಮನೆ ಸಂಸ್ಕೃತಿಯಲ್ಲಿ ಹುಟ್ಟಿ ಬಂದವರು. ಬಟ್ ಟ್ರೇಡ್ ನೇಮ್ ದಲಾಲ್ ಅಂತ ಅವಾಗ ನಿಮ್ಮ ತಾತ ಅಲ್ಲಿ ಮಾಡ್ತಾರೆ. ಬಾಂಬೆನಲ್ಲಿ ಕೊನೆವರೆಗೆ ಇದ್ರ ಅಥವಾ ಇಲ್ಲಿಗೆ ಬರಲ್ಲ? ಅವರು ನಮ್ಮ ಅಜ್ಜಾರು 3 ಮಂದಿ ಬರ್ದು, 3-4 ಜನ. ಒಬ್ಬರ ಅಜ್ಜ ಅಲ್ಲಿ ಸೆಟ್ಲ್ ಆದ್ರು, ಇನ್ನೊಬ್ಬರ ಅಜ್ಜ ಮಾಲಿಂಗ್ಪುರದಲ್ಲಿ ಸೆಟ್ಲ್ ಆದ್ರು, ನಮ್ಮ ತಂದೆಯವ್ರ ತಂದೆ ಇಲ್ಲಿ ಸೆಟ್ಲ್ ಆದ್ರು. ಅಜ್ಜರಂದ್ರೆ 3 ಜನ ಬಾಂಬೆಯಿಂದ ಬಂದ್ಬಿಡ್ತಾರೆ. ಇಲ್ಲ, ಅವ್ರು ಅಲ್ಲೇ ಉಳ್ಕೋತಾರೆ, ಬಾಂಬೆನಲ್ಲೇ. ಅವ್ರಿಗೆ ನಮ್ಮ ಚಾಯ್ಸ್ ಬರುತ್ತೆ. ನೀವು ಪ್ರಾಪರ್ಟಿ ಡಿವಿಷನ್ಸ್ ಆದರೆ ನಿಮ್ಗೇನು ಬೇಕು? ನಮ್ಮ ತಂದೆಯವರು ನಮ್ಮ ಫಾದರ್ ಅಜ್ಜಾರ ಕೇಳ್ತಾರೆ, ನಾವು ರಬಕವಿಯಲ್ಲಿ ಚೆನ್ನಾಗಿದ್ದೀವಿ, ನಮ್ಗೆ ಹೊಲ ಮನೆ ಇದೆ, ಅಲ್ಲೇ ಸಾಕು. ಬಾಂಬೆನವರು ನಮ್ಮ ಬಾಂಬೆದಾಗ ಇರ್ಲಿ ಅಂತಾರೆ, ಮಾಲಿಂಗ್ಪುರದವರು ಮಾಲಿಂಗ್ಪುರದಲ್ಲೇ ಇರ್ಲಿ ಅಂತಾರೆ.
ಸೊ ಅವ್ರು ಅದನ್ನ ಮಾಡಿದ್ರು. ನಿಮ್ಮ ತಂದೆಯವ್ರಿಗೆ ಏನು ಬಿಸ್ನೆಸ್ ಮಾಡಿದ್ರು, ಕಂಟಿನ್ಯೂ ಮಾಡಿದ್ರು ಅದನ್ನ? ಅದು ನಮ್ಮ ತಂದೆಯವರು ಮೊದಲ ಅಲ್ಲೇ ಬಾಂಬೆ ಬಿಸ್ನೆಸ್ನಲ್ಲಿ ನಮ್ಮ ಭಾಗಕ್ಕೆ ಏನು ಅವಶ್ಯಕತೆ ಇದೆ, ಏನು ಟ್ರೇಡ್ ಆಗುತ್ತೆ ಅದೊಂದು ಕಾಮನ್ ಸೆನ್ಸ್. ಇಲ್ಲೇ ಟೆಕ್ಸ್ಟೈಲ್ ಡೆವಲಪ್ ಆಯಿತು. ಟೆಕ್ಸ್ಟೈಲ್ ರಿಲೇಟೆಡ್ ಏನು ಡೆವಲಪ್ ಆಗುತ್ತೆ, ಅವಾಗ ಅಗ್ರಿಕಲ್ಚರ್ ಎಷ್ಟು ಸ್ಟ್ರಾಂಗ್ ಇದ್ದಿದ್ದಿಲ್ಲ. ಬರೀ ಭತ್ತ ಇದೆ, ಜೋಳ ಗೊಂಜಾಳ ಇಂಥದ್ದೆಲ್ಲ ಅಷ್ಟೇ ಬೆಳೀತಿದ್ರು, ಕಬ್ಬು ಬೆಳೀತಿರ್ಕಿಲ್ಲ. ಅವಾಗ ಟೆಕ್ಸ್ಟೈಲ್ ರಿಲೇಟೆಡು ಕೆಮಿಕಲ್, ಅದಕ್ಕೆ ಬಟ್ಟೆ ನೂಲು ಹಾಕೋದು, ಕೆಮಿಕಲ್ದಿಂದ ನೂಲು ತಯಾರು ಮಾಡೋದು, ಅದನ್ನೆಲ್ಲ ಟ್ರೇಡ್ ಸ್ಟಾರ್ಟ್ ಆಯ್ತು. ಆ ಟ್ರೇಡ್ ನಮ್ಮ ತಂದೆಯವರು ಕಲಿತರು. ಆಮೇಲೆ ಅದು ಪವರ್ ಲೂಮ್ ಬಂತು, ಹ್ಯಾಂಡ್ಲೂಮ್ ಹೋಗಿ ಅದನ್ನೇ ಒಂದು ಬಿಸ್ನೆಸ್ ಆದ್ ಮಾಡಿಕೊಂಡ್ರು. ಅದು ಮುಗಿದ ತಕ್ಷಣ ಬೆಲ್ಲದ ಗಾಣ ಸ್ಟಾರ್ಟ್ ಆಯಿತು. ಬೆಲ್ಲಕ್ಕೂ ಅದು ಇದು ಸ್ವಲ್ಪ ಪ್ರಮಾಣ ಕೆಮಿಕಲ್ ಯೂಸ್ ಮಾಡ್ತಿದ್ರು ಮೊದಲು ಕಲರ್ ಬರಲಿಕ್ಕೆ. ಅದೆಲ್ಲ ಗೌರ್ಮೆಂಟ್ ಹಾರ್ಮ್ಸ್ ಇದೆ ಅಂತ ಅದೆಲ್ಲ ಬಿಸ್ನೆಸ್ ಕಮ್ಮಿ ಆಯಿತು. ಈಗ ನಾವೆಲ್ಲ ಶುಗರ್ ಇಂಡಸ್ಟ್ರಿ ಬಂದಿದೆ, ಒಂದು 30 ಶುಗರ್ ಫ್ಯಾಕ್ಟ್ರಿ ಇದೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ. ನಾವೆಲ್ಲ ಶುಗರ್ ಫ್ಯಾಕ್ಟ್ರಿ ಕೆಮಿಕಲ್ ಕೊಡ್ತೀವಿ. ಓಹೋ, ಪರಂಪರೆ ಹಿಂಗೆ ಇದ್ದು ನೀವು ಅದನ್ನು ಕಂಟಿನ್ಯೂ, ಫಾದರ್ದು ನೀವು ಕಂಟಿನ್ಯೂ ಮಾಡಿದ್ದೀರಿ. ಓಕೆ. ಹೀಗಾಗಿ ಅದೊಂದು ಟ್ರೇಡ್, ಒಂದು ಕನೆಕ್ಟಿವಿಟಿ ಇದೆಯಲ್ಲ ಈ ಭಾಗದಲ್ಲಿ ಚೆನ್ನಾಗಿ ಬೆಳ್ಕೊಂಡು ಬಂದಿದೆ. ನಾವು ಅದನ್ನೇ ಹೇಳ್ತೀವಿ, ನೀವು ಎಲ್ಲಾದರೂ ಯಾವುದೇ ಎಜುಕೇಷನ್ ಮಾಡಿ ನಮ್ಮ ಥರ ಎಸ್ಟಾಬ್ಲಿಷ್ ಇದ್ದರೆ, ಹೊಲ ಮನಿ ಬಿಸ್ನೆಸ್ ಇದ್ದರೆ ಇದನ್ನು ಬಿಟ್ಟು ಹೋಗಬೇಡಿ. ನಮಗಲ್ಲಿ ಬೆಂಗಳೂರಿಗೆ ಹೋದರೆ, ಬಾಂಬೆಗೆ ಹೋದರೆ ನಮ್ಮ ಪಕ್ಕದ ಮನೆಯವರು ನಾವು ಯಾರಂತ ಕೇಳಲ್ಲ. ಸೆಕ್ಯೂರಿಟಿ ಒಬ್ಬರು ಬಿಟ್ಟರೆ ಯಾರು ನಮಸ್ಕಾರ ಮಾಡಲ್ಲ. ಇಲ್ಲಿ ಹೆಜ್ಜೆಜ್ಗವ್ರು ನಮಸ್ಕಾರ ಸಾವ್ಕಾರ, ಚೆನ್ನಾಗಿದ್ರ, ಊಟ ಆಯ್ತಾ, ಹೇಗಿದ್ರ, ಇಷ್ಟೆಲ್ಲ ಕಷ್ಟ ಸುಖ ಕೇಳೋ ಜನ ಎಲ್ಲಿ ಸಿಗ್ತಾರೆ ಸರ್. ಹೀಗಾಗಿ ನಾವು ನಮ್ಮ ಬದುಕು, ನಮ್ಮನ್ನು ಗುರುತಿಸೋರು, ನಮಗೆ ರೆಸ್ಪೆಕ್ಟ್ ಕೊಡೋರು ಬೇರೆಯವರು ಇಲ್ಲ. ಹೀಗಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದು, ನಮ್ಮ ತಂದೆನೂ ಇದೇವರು, ನಾನು ಇದೇವರು, ನನ್ನ ಮಿಸ್ಸಸ್ ಒಂದು ಇಲ್ಲ ಬೆಳಗಾವಿನಲ್ಲಿ ಒಳ್ಳೆ ಮನೆ ತೊಗೊಂಡಿದ್ದೀವಿ, ಮಕ್ಕಳ ಎಜುಕೇಷನ್. ಹೋಗುವ ಬರುವ ಇರುವ 2 ದಿವಸ ಹೋಗುವ. 100 ಕಿಲೋಮೀಟ್ರ್ ಹೋದರೆ ಹುಬ್ಳಿ ಬರುತ್ತೆ, 100 ಕಿಲೋಮೀಟ್ರ್ ಹೋದರೆ ಬೆಳಗಾವಿ ಬರುತ್ತೆ, 500 ಕಿಲೋಮೀಟ್ರ್ ಹೋದರೆ ಬೆಂಗಳೂರು ಪುಣೆ ಬರುತ್ತೆ. ಅಡ್ಡಾಡುವ, ದೇಶ ಎಲ್ಲ ಅಡ್ಡಾಡುವ, ಬಂದಿರೋದು ಮಾತ್ರ ಇಲ್ಲ. ಮುಂಚೆ ಒಪ್ಪಲಿಲ್ಲ ಅವರು. ಆಮೇಲೆ ಈ ಈ ಥರ ಎಲ್ಲ ಡೆವಲಪ್ ಆದ ತಕ್ಷಣ ಅವರು ಈಗ ನಮ್ಮ ಊರಿಂದ ಬೆಳಗಾವಿಗೆ ಹೋಗೋಣ ಅಂದ್ರೆ ಬೇಡ, ಬೆಂಗಳೂರಿಗೆ ಹೋಗೋಣ ಅಂದ್ರೆ ಬೇಡ, ನಮ್ಮೂರು ಚೆನ್ನಾಗಿದೆಯಲ್ಲ. ಈ ಜರ್ನಿ ಬರಬೇಕಾದ್ರೆ ಇದೊಂದು ಇನ್ಸ್ಪಿರೇಷನ್. ನಿಮ್ಮ ತಾತ ಅವ್ರಿಗೆ ಒಂದು ಹೆಡ್ಸ್ ಆಫ್ ಸರ್. ಇಲ್ಲ, ಅವರು ಮಾಡಿದ್ದಾರೆ ಶ್ರಮ. ಅವ್ರ ನಂತರ ನಮ್ಮ ತಂದೆಯವ್ರು ನಡ್ಸ್ಕೊಂಡು ಬಂದಿದ್ದಾರೆ. ಅದರ ನಂತರ ನಾವು ಮಾಡಿದ್ದೀವಿ. ನಮ್ಮ ತಮ್ಮಗಳು ನಮಗಿಂತ ಚೆನ್ನಾಗಿ ಅವರು ಬಿಸ್ನೆಸ್ ಡೆವಲಪ್ ಮಾಡಿದ್ದಾರೆ, ಇಬ್ಬರು ಬ್ರದರ್ಸು. ನಮ್ಮ ತಾಯಿಯವರು ನಮಗೆ ಇನ್ಸ್ಪಿರೇಷನ್ ಇದ್ದಾರೆ. ನಮ್ಮ ತಾಯಿಯವ್ರ ಊರು ಮಾಲಿಂಗಪುರ, ಇಲ್ಲೇ ಪಕ್ಕದಲ್ಲೇ. ಅವರು ಭಾಳ ದೊಡ್ಡ ಒಳ್ಳೆ ಮಂತನ, ವಜ್ರಮಟ್ಟಿ ಅಂತ. ನಿಮಗೆ ಹೇಳಿದ್ನಲ್ಲ, ಮಹಾಲಿಂಗೇಶ್ವರರು ಜಡೆ ಕೊಟ್ರಂತ, ಅದು ಯಾರು ಮಂತನ ಕೊಟ್ಟರು? ವಜ್ರಮಟ್ಟಿ ಅಂತ ಒಂದು ಮನೆತನದಲ್ಲಿ ಒಬ್ಬ ಅಜ್ಜಿ ಇದ್ಲು, ಮಹಾಲಿಂಗೇಶ್ವರ ಸೇವೆ ಮಾಡ್ತಿದ್ಲಕ್ಕಿ. ಆ ಮಹಾಲಿಂಗೇಶ್ವರರು ಆ ಭಕ್ತಿ ಸೇವೆಗೆ ಅವ್ರು ಇಲ್ಲಿಂದ ಹಿಮಾಲಯಕ್ಕೆ ಹೋಗ್ಬೇಕಾದ್ರೆ ಕೇಳ, ಅಜ್ಜಿ ಏನು ಕೊಡ್ತೀರ ನನಗೆ ನೀನು ಕಾಣಿಕೆಯಾಗಿ? ನಿನಗೇನು ಬೇಕಮ್ಮ, ನಾನು ಸಂತ, ನಾನು ಏನು ಕೊಡೋಕೆ ಸಿಕ್ಕಿದೆ? ಇಲ್ಲ, ನೀವೇನು ಕೊಟ್ಟರು ನಾನು ಅದನ್ನು ಭಕ್ತಿಯಿಂದ ಸ್ವೀಕರಿಸ್ತೀನಿ ಅಂತ ಅಜ್ಜಿ ಹೇಳಿದಾಗ ಅವ್ರ ತಲೆಯಿಂದ 5 ಜಡೆ ಕೊಟ್ಟೋಗಿದ್ದಾರೆ. ಇವತ್ತು ಆ ಜಡೆ 21 ಸಿಂಬೆಯಾಗಿ ಇವತ್ತು ಬೆಳೆದು ಈ ಭಾಗದ ಪ್ರಖ್ಯಾತಿ ಮಹಾಲಿಂಗೇಶ್ವರರು ಅಂದರೆ ಎಂಥ ಮಣಿತನ. ಅಂಥ ಮಣಿತನದವಳು ತಾಯಿ ನಮ್ಮವರು. ವಜ್ರಮಟ್ಟಿ ಮಂತನ. ಆ ವಜ್ರಮಟ್ಟಿ ಮಂತನ ಬೀಗರೆ ನಮ್ಮ ಕುಷ್ಟಗಿ ಬೀಗರು ಅವರೆಲ್ಲ ಆ ವಜ್ರಮಟ್ಟಿ ಮಂತನದಲ್ಲಿ ನಮ್ಮ ಮಾಮ ಒಬ್ಬರಿದ್ರು, ವಜ್ರಮಟ್ಟಿ ಬಸವರಾಜ್ ಅಂತ. ನಮ್ಮ ಮಾಮರು ಬಂದವರಿಗೆ ಉಣಿಸೋದು, ತಿನ್ನಿಸೋದು, ಅಡುಗೆ ಮಾಡಿಸೋದು, ತಮ್ಮದ ಒಂದು ಕಲೆ ವಿಜ್ಞಾನ ಎಲ್ಲ ಅವ್ರದ್ದೇ ನೋಡಿ ನಾವು ಎಷ್ಟೋ ಕಲ್ತಿದ್ದೀವಿ. ಹಂಗೆ ನಮ್ಮ ಜೀವನ ಒಂದು ರೂಪ ಆಗಬೇಕಾದ್ರೆ ಸಾವಿರಾರು ವಿಷಯಗಳು ಮಾರ್ಕೆಟ್ನಲ್ಲಿದೆ. ಕೆಲವೊಂದು ನಮಗೆ ಹಿಡಿಸಿದ್ದು ನಾವು ರೂಪಗಳು ಮಾಡ್ಕೊಂಡಿವಿ. ಹೀಗಾಗಿ ನಾವು ಈಗ ನಿಯರ್ಲಿ ನಾವು ಇಷ್ಟು ಏಜಿಗೆ ಬಂದ ನಂತರ ಇಷ್ಟು ವರ್ಷ ಜರ್ನಿ ಓಡಿ 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 ಈ ಒಂದು ಸ್ಟೇಬಲ್ ಲೆವೆಲ್ಗೆ ಬಂದೀವಲ್ಲ, ಬ್ಯಾಕ್ ಮೆಮರೀಸ್ ನಮಗೆ ಯಾರ್ಯಾರಿಂದ ಏನು ಉಪಯೋಗ ಆಯಿತು, ಯಾರು ನಮಗೆ ಜೀವನದಲ್ಲಿ ಇನ್ಸ್ಪಿರೇಷನ್ ಆದರು, ನಾವು ಯಾರು ನೆನೆಸ್ಬೇಕು, ನಾವು ಯಾರಿಗೆ ಮುಂದಿನವರಿಗೆ ಯಾರು ಬದಲು ಹೇಳಬೇಕು. ನಾವು 60 ವರ್ಷ 70 ವರ್ಷದಿಂದ ಸ್ಟೋರಿ ನಿಮಗೆ ಯಾಕೆ ಹೇಳಬೇಕಾಗಿತ್ತು? ಇವತ್ತು ಜೀವನದಾಗ ಸಾಕಷ್ಟು ಒಳ್ಳೆಯ ಘಟನೆಗಳಲ್ಲವಲ್ಲ. ಇವತ್ತು ನಮ್ಮ ಬೇರೆ ಬೇರೆ ಶ್ರೀಮಂತಿಕೆ ಘಟನೆ ಹೇಳ್ಬೋದು, ಫಾರಿನ್ ಟೂರ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು, ಬೇರೆ ಬೇರೆ ಉದ್ಯೋಗದಲ್ಲಿ ಲಾಭ ಲುಕ್ಸಾನುಗಳು ಹೇಳ್ಬೋದು. ಇವ್ಯಾವ ಕೆಲಸಕ್ಕೆ ಬರೋಲ್ಲ. ನಮಗೇನು ನಮ್ಮ ಜೀವನವನ್ನು ರೂಪಣೆ ಮಾಡಿ ಕೊಟ್ಟಿದೆಯಲ್ಲ, ನಮ್ಮ ಹಿರಿಯರು ಹೇಳಿದ್ರಲ್ಲ, ಬೆಳಗ್ಗೆ ಎದ್ದು ನೀನು ಕೆಲಸ ಮಾಡಿದರೆ ಒಂದು ದಿವಸ ಮಾಲಕ್ ಆಗ್ತಿ ಅಂತ ನಮ್ಮ ದೊಡ್ಡಪ್ಪ ನನ್ನ ಮಾಜ ಹೇಳಿದ್ದಿಲ್ಲ ಅಂದರೆ, ನಾನು ಅದೇ ದಿವಸ ಓನರ್ ಆಗಿ ಆ ಗದ್ದಿಗೆ ಮೇಲೆ ಕುಂತಿದ್ರೆ ನಾನು ಇವತ್ತೆಲ್ಲೋ ಒಂದು ಕಡೆ ನೌಕರಿ ಮಾಡಲಿಕ್ಕೆ ಕೆಲಸಕ್ಕೆ ಹೋಗ್ಬೇಕಾಗಿತ್ತು. 60 ವರ್ಷ ನಂತರ ಯಾರು ಕೂಲಿ ಕೆಲಸಕ್ಕೆ ಹೋಗ್ತಾರೆ ಅಂದರೆ ಮುಂಚೆ ಅವರು ದುಡ್ದಿಲ್ಲ ಅಂತ ಇದ್ರ ಅರ್ಥ ಆಗುತ್ತೆ. ಚಿಕ್ಕವರಿದ್ದಾಗ ಪ್ರಾಮಾಣಿಕವಾಗಿ ದುಡಿದು ಶ್ರಮಪಟ್ಟು
ತಾಯಿ ತಂದೆ ಮಾರ್ಗದರ್ಶಕರು ನಾವು ಮಾತು ಕೇಳಿದೆವು ಅಂತ ಇಲ್ಲಿ ಬಂದೇವೆ. ಬಟ್ ನಮಗೇನೂ ಇದು ಗೊತ್ತಿರಕ್ಕಿಲ್ಲ. ನಮ್ಮ ಮಾರ್ಗದರ್ಶಕರೇ ನಮ್ಮ ಇಲ್ಲಿವರೆಗೆ ತಂದುಬಿಟ್ಟಿದ್ದು. ಅದನ್ನೇ ನಾವು ಚರ್ಚೆ ಮನೆಯಲ್ಲಿ ಮಕ್ಕಳು ನಾವು ಹೆಣ್ಣರು ಮಾತಾಡ್ತಿರ್ತೀವಿ. ನನ್ನ ಶ್ರೀಮಂತಿಕೆ ನೀವು ನೋಡ ಅನ್ನಿಸ್ಬೋದು, ಬಸ್ಸು ಏನಪ್ಪ ಇಷ್ಟು ಗಾಡಿ ಇಟ್ಟಾನೆ ಮನೆ, ನಥಿಂಗ್, ಏನೇನೂ ಇಲ್ಲ. ನಾನು 100 ಪಟ್ಟು ಜನ ಇಲ್ಲಿ ಶ್ರೀಮಂತರಿದ್ದಾರೆ. ನಾನು ಏನಂದ್ರೆ ಏನೋ ಅಲ್ಲ ಅಷ್ಟು ಶ್ರೀಮಂತರಿದ್ದಾರೆ. ಬಟ್ ಅವ್ರ ಲೈಫ್ ಸ್ಟೈಲ್ ಡಿಫ್ರೆಂಟ್ ಇದೆ. ಅವರಿಗೆ ನನಗೆ ವಾದ ಇದೆ, ನಿಮ್ಮ ಹತ್ರ ದುಡ್ಡು ಇದೆ, ನೀವು ಯಾಕೆ ಬಡವ್ರ ಥರ ಬದುಕ್ತೀರಿ ಅಂತ ನನ್ನ ವಾದ. ದುಡ್ಡಿದೆ, ಬಡವ್ರ ಥರ ಬದುಕ್ತಿದ್ದೀರಿ ಅಂದ್ರೆ ಕಂಟ್ರೋಲ್ ಅಕ್ಕಿ ತಿಂದು ಹವಾಯಿ ಚಪ್ಪಲ್ ಹಾಕೊಂಡು ಇದು ದುಡ್ಡೆಲ್ಲ ಬಡ್ಡಿ ಕೊಟ್ಟು ಏನದೆ ಅವ್ರ ಹತ್ರ. ಕಿಸೆಯಲ್ಲಿ ನೋಡ್ರೆ 4 ಗುಟ್ಕಾ ಪಾಕೆಟು, ಈ ಕಡೆ ಸಿಗರೆಟ್ ಪಾಕೆಟು, ಮನೆಗೆ ಹೋದ್ರೆ ಈ ಥರ ಬದುಕಿ ಎದಕ್ಬೇಕು. ದುಡ್ಡು ಇಲ್ಲ ಅಂತ ಹೇಳಲ್ಲ, ಸ್ವಲ್ಪ ನೀವು ಚೇಂಜ್ ಆಗಿ ಬದುಕಾಕ ಒಂದು ಇಟ್ಟು ದಾರಿ ಚೇಂಜ್ ಆಗ. ಜನ ಬಂದರೆ ನಿಮ್ಮ ಡೆಪಾಸಿಟು ಎಫ್ ಡಿ ನಿಮ್ಮ ಸಾಲ ಯಾರೂ ಕೇಳಲ್ಲ. ನಿಮ್ಮ ವ್ಯಕ್ತಿತ್ವ ಗುಣ ನಿಮ್ಮ ಸಾಹಸ ಇಲ್ಲಿವರೆಗೆ ಬಂದು 4 ಜನ ನೋಡಿ ಖುಷಿ ಪಡ್ತಾರೆ. ನಾವು ನಿಮ್ಮ ಹತ್ರ ಹೇಳ್ಕೊತೀವಿ. ಹೇಳ್ಕೋಬೇಕಾದ್ರೆ ನಾವು ಏನಾದರೂ ಒಂದು ಬೇರೆ ಸ್ಟೋರಿ ಹೇಳಿದ್ರೆ ನೀವು ಕೇಳ್ತೀರಾ? ನಮ್ಮ ಜೀವನದಲ್ಲಿ ಯಾವ್ದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ಬೇಕಾದ್ರೆ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಲ್ಲ. ನಾವು ನಮ್ಮ ಮಕ್ಕಳಿಗೆ ಅದೇ ಹೇಳ್ತೀವಿ, ನೀವೇನು ಸಾಧನೆ ಮಾಡಾಕತ್ತೀರಿ, ನೀವು ಯಾವ ಮನೆಗೆ ಹೋಗ್ತೀರಿ, ನಿಮ್ಮ ಡಿಗ್ರಿ ನಿಮ್ಮ ಎಜುಕೇಷನ್ ಇಟ್ಸ್ ಅ ಡಿಫ್ರೆಂಟ್. ಯಾವ ಮನೆಗೆ ಮೊದಲು ಹೋಗ್ತೀರಿ ಆ ಮನೆ ಅವರಿಗೆ ಫಸ್ಟ್ ಬೇಕಾಗಿದ್ದು ಆಹಾರ, ಒಳ್ಳೆ ಅಡುಗೆ ಮಾಡಿ ಊಟ ಹಾಕಿ ಬರ್ರಿ ತಂದೆ ತಾಯಿ ಅವ್ರ ಮನೆಯವ್ರು ನಮ್ಮ ತಂದೆ ತಾಯಿನ ಹೆಂಗೆ ನೋಡ್ಯಾರಿ ಅವ್ರ ಮನೆಯವ್ರನ್ನ ಹಂಗೆ ನೋಡ್ರಿ. ಅವ್ರದ್ದು ಆ ಮನೆಯಲ್ಲಿ ನೀವು ಅವ್ರ ಮನಸ್ಸಿಗೆ ಎದ್ರಿ ಅಂದರೆ ಅವ್ರು ಇದು ಎಲ್ಲ ಸರ್ವಸ್ವ ನಿಮಗೆ ತ್ಯಾಗ ಮಾಡ್ತಾರೆ. ಮೊದಲು ಅವ್ರ ಮನೆಗೆ ಹೋಗಿ ನೀವು ವಿದ್ಯೆಗಳು ಕಲೀರಿ, ನೀವು ಡಾಕ್ಟ್ರು ಇಂಜಿನಿಯರು. ಆಮೇಲೆ ಮನೆಗೆ ಬಂದ್ರಪ್ಲೆ ನೀವು 2 ಹೊತ್ತು ಅಡುಗೆ ಮಾಡಿ ಚಹಾ ಮಾಡಿ ಕೊಟ್ಟರೆ ಅವ್ರು ಪಡೋ ಖುಷಿ ಬೇಡ. ಈಗ ನಮ್ಮ ಮನೆಗೆ ಬಂದರೆ ಎಲ್ಲೋ ಒಂದು ಹೋಟ್ಲಲ್ಲಿ ಆರ್ಡ್ರ್ ತಂದು ಇನ್ನೊಬ್ರ ಕಡೆ ತಂದು ತಿನಿಸಿ ಕಳಿಸ್ರೆ ಇವ್ರಿಗೇನು ಮಾಡೋಕೆ ಬರ್ತೈತಿಲ್ಲಪ್ಪ. ನಮ್ಮ ಮನ್ಯಾಗ ಅದೇ ಇನ್ಸ್ಟ್ರಕ್ಷನ್, ನೀವು ಏನೇ ಮಾಡಿರಿ ನಿಮ್ಮ ಕೈಲಿಂದ ಅಡುಗೆ ಮಾಡಿ, ನಿಮಗೆ ತಿಳಿದದ್ದು ಮಾಡಿ, ನೀವು ಮಾಡಿದ್ದನ್ನೇ ನಾವು ತಿನ್ನಬೇಕು. ಯಾವ ಕೆಲಸಗಾರ ಬೇಡಾಗಿದ್ದ ವಸ್ತು ತಂದು ಅದನ್ನು ಎಂಥ ಕರ್ಮ ನಾವು ಯಾಕೆ ತಿನ್ನಬೇಕು? ಒಳ್ಳೆ ಆಹಾರ ಮಾಡೋಕೆ ಕಲ್ತ್ಕೊಳ್ಳಿ. 8-10 ತಾಸು ನಾವು ಮನೆಯಲ್ಲಿ ಇರ್ತೀವಿ. ಮನೆಯಲ್ಲೇ ನೀವು ಒಳ್ಳೆ ಆಹಾರ ಕಲೀರಿ, ಒಳ್ಳೆ ಕಲ್ಚರ್ ಕಲೀರಿ. ಇದರಿಂದ ನಮಗಿರುವಂಥ ಖುಷಿ ಅದ್ಭುತ. ಅದರಲ್ಲಿ ನಮ್ಮ ಕಥೆಗಳು ಕೇಳ್ಬೋದು. ಆದರೆ ಮತ್ತು ನಾ ಇಷ್ಟ ಮಾತಾಡ್ತೇನೆ ರೀ ನಿಮ್ಮ ಮುಂದೆ. ಹೊರಗಡೆ ನನಗೆ ಎಲ್ಲಿರೋ ಒಂದು ಸ್ಪೀಚ್ ಕೊಟ್ಟರೆ 1 ನಿಮಿಷ ಮಾತಾಡೋಕೆ ಬರೋಂಗಿಲ್ಲ, ನನಗೆ ಗೊತ್ತೂ ಇಲ್ಲ. ಹೌದಾ? ಇಲ್ಲ ಬರ್ರಿ, ಇವರು ನಮ್ಮ ನಮಸ್ತೆ ಸಣ್ಣ ಬ್ರದರ್ ಮಿಸ್ಸಸ್ ರೀ. ಹೌದಾ? ಓ, ಇಷ್ಟೊತ್ತು ಮಾತಾಡ್ತಾ ಇದ್ರು. ನಮ್ಮ ಸೊಸೆ. ಓಕೆ, ನೀವು ಕೊಡ್ರಿ. 3 ಮಂದಿ ಬ್ರದರ್ ಒಳಗೆ ಒಬ್ಬ ಮಗ ನಮಗೆ. ಓ, ಹೀರೋ, ಮುಂದಿನ ಹೀರೋ. ಲೈಟ್ ಗಿಟ್ ಹಾಕ್ರಿ ಒಂಚೂರು. ಮುಂದಿನ ಹೀರೋ ಬಂದವ್ರು ಮಾತಾಡ್ಸೋಣ. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಅದ್ವೈತ್. ಅದ್ವೈತ್. ಓಕೆ, ಏನು ಓದ್ತೀರಿ? ನಾವು 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡ್. ಮುಂದೆ ಈ ಸಾಮ್ರಾಜ್ಯಕ್ಕೆ ನೀನೇ ರಾಜ. ಏನು ಹೇಳ್ತಾರೆ? ಏನು ಹೇಳ್ತಾರೆ ಅಕ್ಕರು ಅವರೆಲ್ಲ ಸೇರಿ ನಿನಗೆ? ಏನಿಲ್ಲ, ಸ್ಟಡಿ ಮಾಡು ಅಂತ ಹೇಳ್ತಾರೆ. ಸ್ಟಡಿ ಮಾಡು ಅಂತ ಹೇಳ್ತಾರೆ. ಆಮೇಲೆ ಮತ್ತೇನಿಲ್ಲ. ಓಕೆ, ಆಟ ಗೀಟ ಏನೇನು ಆಡ್ತೀರಿ? ನಾ ಕ್ರಿಕೆಟ್ ಆಡ್ತೀನಿ. ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ನಿಮಗೆ? ನೀವೆಲ್ಲರೂ ಅಕ್ಕಂದಿರೋರೆಲ್ಲ ಸೇರಿ ಏನು ಆಡ್ತೀರಿ? ನಾವು ಮನೆಯಲ್ಲಿ ಬಿಸ್ನೆಸ್, ಲೂಡೋ. ಹೌದಾ? ಕ್ಯಾರಮ್. ಓಕೆ, ಸೂಪರ್. ನೀನು ಭಯಂಕರ. ನೀನು ಒಬ್ಬನೇ ಅಲ್ಲ, ಸಿಕ್ಕಾಪಟ್ಟೆ ಎಲ್ಲರೂ ನಿನಗೆ ಭಾಳ ಪ್ರೀತಿ ಮಾಡ್ತಾರಂತೆ. ಅದೃಷ್ಟವಂತ ಕಣ ನೀನು. ಮುಂದೆ ನೀನೇನು ಬಿಸ್ನೆಸ್ ಈಗ ನೋಡ್ತಿದ್ದಿ, ನಿಮ್ಮ ದೊಡ್ಡಪ್ಪ ಅವ್ರನ್ನ, ನಿಮ್ಮ ಇವ್ರನ್ನೆಲ್ಲ ಹಂಗಾಗ್ಬೇಕಂತ ಆಸೆನ ಅಥವಾ ನೀನು ಬೇರೆ? ಇಲ್ಲ, ಹಂಗೆ ಆಗ್ಬೇಕಂತ ಆಸೆ. ಹಂಗೆ ಆಗ್ಬೇಕಂತ. ಬಟ್ ಹೇಳ್ತಾರಂತೆ ಅವರೆಲ್ಲ ನಿನಗೆ, ಇದೆಲ್ಲ ಲೆಕ್ಕಕ್ಕಿಲ್ಲ, ನೀನು ದುಡಿಬೇಕು ಅಂತಾರಂತೆ. ಹೌದಾ? ನೀನೇ ದುಡಿತೀಯ ಹಂಗಾರೆ? ಓಕೆ. ನಿಮ್ಮ ಹೆಸರು? ಜ್ಯೋತಿ ಅಂತ. ಜ್ಯೋತಿ. ಹೇಳ್ರಿ. ನೀವಿನ್ನ ಅವ್ರಿಗಿಂತ ಚಿಕ್ಕವರು. ಅವ್ರು ಬಂದಾಗ ಹೊಸ್ತರಲ್ಲಿ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಚೆನ್ನಾಗಿ ಕೂಡಿ ಹೊಂದ್ಕೊಂಡು ಚೆನ್ನಾಗಿದ್ದೀವಿ. ಯಾವ್ದು ನಿಮ್ಮ ತವ್ರ ಮನೆ? ಸಂಕೇಶ್ವರ. ಏನು ಓದಿರಿ ನೀವು? ನಾವು 10th ಆಗಿದೆ ನಮ್ದು. 10th ಆಗಿದೆ. ಓಕೆ. ಹೀಗಾಗಿ ಎಲ್ಲರೂ ಜಾಯಿಂಟ್ ಆಗಿದ್ದೀವಿ, ನಾವು ಎಲ್ಲ ಖುಷಿಯಾಗಿದ್ದೀವಿ. ಎಲ್ಲರೂ ಕೂಡಿ ಇರ್ತೀವಿ. ಎಷ್ಟು ಸರಳ ಹೇಳ್ಬಿಟ್ರಪ್ಪ, ಭಾಳ ಕಷ್ಟ ಆಗೈತಿ ಈಗ ಅದು ಕೊಟ್ಟಿರೋದು. ಅದನ್ನ ಹೇಳ್ರಿ ನಮಗೆ.
ಹೊಂದಾಣಿಕೆ ಹೆಂಗಾಗೋದು ಹೆಂಗಿರೋದು? ಏನಿಲ್ಲ, ನಾವಿಬ್ರು ಹೊಂದ್ಕೊಂಡಿರ್ತೀವಿ. ಕೆಲಸದಲ್ಲಿ ಆದ್ರೂ ಏನಿದ್ರು ಹಂಚ್ಕೊಂಡ್ ಚೆನ್ನಾಗೆಲ್ಲ ಮಾಡ್ತೀವಿ. ಯಾವುದು ಭೇದ ಭಾವ ಇಲ್ಲ. ಎಲ್ಲಾರು ಚೆನ್ನಾಗಿರ್ತೀವಿ, ಮಕ್ಳ ಜೋಡಿನೂ ಚೆನ್ನಾಗಿರ್ತೀವಿ. ಹಾ, ಹೀಗಾಗಿ ಎಲ್ಲಾರು ಕೂಡಿ ಹಾ. ಚೆನ್ನಾಗಿ ನಿಮ್ ಫ್ಯಾಮಿಲಿಗೆ ಒಂದ್ಸಲ ಚರಗಕ್ಕೆ ಬರ್ಬೇಕಾಗಿತ್ತು ನಾನು. ಚರಗ ಹಬ್ಬ ಅಲ್ಲ, ಬರ್ರಿ ಅವನ್ನೆಲ್ಲ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ದೀಪಾವಳಿ, ದಸರಾ, ಆ ಚರಗದ್ದು ಎಲ್ಲ ಮಾಡ್ತೀವಿ. ನಾವು ಚೆನ್ನಾಗಿ ಮಾಡ್ತೀವಿ, ಗ್ರ್ಯಾಂಡ್ ಆಗಿ ಚೆನ್ನಾಗಿರುತ್ತೆ. ಓಕೆ. ಹಾ ಹಾ ಹಾ. ಈ ಹೊಸದಾಗಿ ಬಂದಾಗ ಏನ್ ಕಲ್ಕೊಂಡ್ರಿ? ಯಾಕಂದ್ರೆ ಅವರು ಹಿರೇ ಅಕ್ಕ ಅಂದ್ರೆ ನಮ್ ಕಡೆ ಕಲ್ಚರ್ ಇಲ್ಲಿದು ಚೇಂಜ್ ಇದೆ. ಹೌದಾ? ಹಾ, ಅಲ್ಲಿ ಈ ತರ ಎಲ್ಲ ಮಾಡೋದಿಲ್ಲ. ಇಲ್ಲಿ ಬಂದ ನಂತರ ನಾವು ಎಲ್ಲಾ ರೀತಿನೂ ಕಲ್ಕೊಂಡ್ವಿ. ಇಲ್ಲಿ ಬಂದೇ ಕಲ್ಕೊಂಡಿದ್ದು. ನಮ್ ಕಡೆ ಇಷ್ಟೆಲ್ಲ ಮಾಡೋದಿಲ್ಲ. ಹೌದಾ? ಹಿಂಗಾಗಿ ಇವ್ರ ಜೋಡಿ ಕೂಡಿ ಎಲ್ಲಾರು ಕೂಡಿ ಮಾಡಿ ಈಗೆಲ್ಲ ಕಲ್ಕೊಂಡ್ಬಿಟ್ಟಿವಿ. ಈಗ ಎಕ್ಸ್ಪರ್ಟ್ ಆಗ್ಬಿಟ್ರಿ. ಯಜಮಾನ್ರ ಹೆಸರು ಏನಂದ್ರಿ? ಶ್ರೀಶೈಲ್. ಅವ್ರು ಏನ್ ಮಾಡ್ತಾರೆ? ಬಿಸ್ನೆಸ್ ಇದೆ ನಮ್ದೆಲ್ಲ. ಏನೇನ್ ಬಿಸ್ನೆಸ್ ಇದೆ? ಕೆಮಿಕಲ್ ಬಿಸ್ನೆಸ್ ಇದೆ. ಆಮೇಲೆ ಇಲ್ಲಿ ಪೆಟ್ರೋಲ್ ಪಂಪ್, ಪೆಟ್ರೋಲ್ ಇಲ್ಲಿ ನೀರ್ ಇದೆ. ಇದಿದೆ, ನೋಡ್ಕೋತಾರೆ ಎಲ್ಲಾರು ಕೂಡಿ. ಏನ್ ಸರಳ ಹೇಳ್ತೀರಿ ನೋಡಿ, ಕಿರಾಣಿ ಅಂಗಡಿ ಇದ್ದಂಗೆ ಹೇಳ್ತೀರಿ. ಒಂದ್ ಪೆಟ್ರೋಲ್ ಬಂಕ್, ಕೆಮಿಕಲ್ ಬಿಸ್ನೆಸ್. ದೊಡ್ಡವ್ರೆಲ್ಲ ಹಿಂಗಿರ್ತಾವಲ್ಲ, ಅಗದಿ ಸಾಧಾರಣ ನಾವೆಲ್ಲ. ನಮಗ್ ಬಹಳ ದೊಡ್ಡದಾಗಿ ಕಾಣಿಸುತ್ತಪ್ಪ. ಒಂದ್ ಪೆಟ್ರೋಲ್ ಬಂಕ್ ಅಂತಂದ್ರೆ ಏನ್ ಹುಡುಗಾಟೇನ್ರಿ? ಬಟ್ ನೀವು ಬಿಸ್ನೆಸ್ ಅಲ್ಲಿ ಭಾಗವಹಿಸ್ತೀರಿ ಅಥವಾ ಮನೇಲಿ? ಹೌಸ್ ವೈಫ್, ಮನೆಯಲ್ಲೇ ಮಾಡ್ಕೊಂಡು ಮನೆಯಲ್ಲೇ ಇರ್ತೀವಿ. ಓಕೆ. ಬಟ್ ಎಲ್ಲರೂ ಒಂದೇ ಸಲ ಊಟಕ್ಕೆ ಕುತ್ಕೊಂತೀರಿ 2 ಹೊತ್ತು? ಹೌದಾ? ಎಲ್ಲ ಕೂಡಿನೇ ಊಟಕ್ಕೆ ಕುತ್ಕೊಳ್ಳೋದು? ಊಟಕ್ಕೆ ಕುತ್ಕೊಳ್ಳೋದು ಎಲ್ಲಾರು ಕೂಡಿ ಒಂದೇ ಟೈಮ್ ಫಿಕ್ಸ್ ಆಗಿರುತ್ತೆ. ಸ್ವಲ್ಪ ಗಂಡ್ ಮಕ್ಳದ್ ಹೆಚ್ಚು ಕಡಿಮೆ ಆಗುತ್ತೆ, ಆದ್ರೆ ನಾವ್ ಹೆಣ್ಮಕ್ಳು ಮಾತ್ರ ಎಲ್ಲ ಕೂಡಿ ಊಟ ಮಾಡೋದು. ಕೂಡಿ ಏನ್ ಡೈಲಿ 3-4 ಪಲ್ಯ ಹಾಕುವಂತೆ? ಹೌದಾ? ಅದೇ ನಮ್ಮಲ್ಲಿ ಒಬ್ಬೊಬ್ರು ಒಂದೊಂದ್ ತರ ತಿಂತಾರಲ್ಲ, ಈಗ ಟೇಸ್ಟ್ ಪ್ರಕಾರ ಮಾಡ್ತೀವಿ. ಈಗ ಹಂಗ ಈಗ ಒಂದ್ ಮಾಡಿಟ್ಬಿಡ್ತೀವಿ, ಎಲ್ಲರೂ ತಿನ್ಬೇಕಂತ ಏನಿಲ್ಲ? ಇಲ್ಲ, ಹಂಗೇನಿಲ್ಲ. ಯಾರ್ಯಾರಿಗೆ ಏನೇನ್ ಲೈಕ್ ಆಗುತ್ತೆ ಅದನ್ನ ಚೇಂಜ್ ಮಾಡ್ತೀವಿ. ಇದನ್ನೊಂದ್ ಸ್ವಲ್ಪ ಜೋರಾಗಿ ಹೇಳ್ರಿ, ನಮ್ಮ ಮನೆಗೂ ಗೊತ್ತಾಗಲಿ. ಅವ್ರು ಏನಾರ ಮಾಡಿರ್ತಾರ ಅಷ್ಟ್ರು ಅದನ್ನೇ ತಿನ್ಬೇಕು ನಾವು. ಇದು ಹಂಗೇನ್ ಅಂದ್ರೆ ಇದೇನು ಹೋಟೆಲ್ ಮಾಡಿ ಏನೋ ಅಂತಾರ? ಇಲ್ಲ, ಅಂದ್ರೆ ನಮ್ಮಲ್ಲಿ ತುಂಬಾ ಜನ ಇದೇವೆ. ಜಾಯಿಂಟ್ ಫ್ಯಾಮಿಲಿ ಅಂದ್ಕೂಲ ಎಲ್ಲರಿಗೂ ಒಂದೊಂದು ಬೇರೆ ಬೇರೆ ಇಷ್ಟ ಇರುತ್ತಲ್ಲ. ಈಗ ಯಾರ್ಯಾರಿಗೆ ಏನೇನ್ ಇಷ್ಟ ಆಗುತ್ತೆ ಆ ತರ ಸ್ವಲ್ಪ ಕೇಳಿ ಎಲ್ಲಾರ್ಗು. ಈಗ ರಾತ್ರಿನೇ ಕೇಳಿ ಇಟ್ಕೊಂತೀರ ನಾಳೆ ಏನ್ ಬೇಕಪ್ಪ ಹೆಂಗ ನಿಮ್ದು ಅಂತ? ಇಲ್ಲ, ನಮ್ಗೆ ಗೊತ್ತಿರುತ್ತೆ ಅಲ್ಲ. ಅಂದ್ರೆ ಇವ್ರು ಇದು ತಿಂತಾರೆ, ಇದು ತಿನ್ನೋದಿಲ್ಲ. ಈಗ ಒಂದ್ ದಿವ್ಸ ದೋಸೆ ಆತಪ್ಪ, ಉದಾಹರಣೆಗೆ ದೋಸೆ ಮಾಡಿರ್ತೀವಿ. ಯಾರಿಗಾರ ಇಡ್ಲಿ ಬೇಕಂದ್ರೆ ಇಡ್ಲಿನೂ ಮಾಡೋದ? ಟಿಫಿನ್ದಲ್ಲ, ಊಟದಲ್ಲಿ. ಪಲ್ಯದಲ್ಲಿ ವ್ಯತ್ಯಾಸ? ಪಲ್ಯದಲ್ಲಿ ವ್ಯತ್ಯಾಸ. ರೊಟ್ಟಿ ಕಾಮನ್ ಆಗಿರುತ್ತೆ. ರೊಟ್ಟಿ, ಚಪಾತಿ ಈ ತರ ಮಾಡ್ತೀವಿ. ಆಮೇಲೆ ಪಲ್ಯದಲ್ಲಿ ಒಬ್ರು ತಿಂದಿದ್ದು ಇನ್ನೊಬ್ರು ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ. ಹೀಗಾಗಿ ಎಲ್ಲಾರ್ಗು ಒಂದೊಂದೊಂದೊಂದು ಟೈಪ್ ಪಲ್ಯ. ಅದೃಷ್ಟವಂತರು. ನಮಸ್ತೆ ಅಮ್ಮ. ನಮಸ್ತೆ ನಮಸ್ತೆ ನಮಸ್ತೆ. ನಾನು ಒಂದು ನಮಸ್ಕಾರ ಮಾಡ್ತೀನಪ್ಪ. ಬಿಡ್ರಿ. ಇಷ್ಟೊತ್ತು ಕತಿ ಕೇಳ್ತಿದ್ದೆ, ಮಗಂದು ಮೊಮ್ಮಕ್ಕಳದ. ವಯಸ್ಸು ಎಷ್ಟು ನಿಮ್ಗೀಗ? 72 ಚಾಲ್ತಿದಾರ. 72 ಚಾಲ್ತಿ ಅದಾವ. ಮತ್ತು ಆರೋಗ್ಯದ ಗುಟ್ಟು ಹೇಳ್ರಿ ಹೆಂಗಂತ. ನನಗೂ ಎಲ್ಲ ಅದಾವ್ರಿ. BP, ಶುಗರ, ಹಾರ್ಟ್ ಆಪ್ರೇಷನ್ ಆಗೈತ್ರಿ. ಹಾರ್ಟ್ ಆಪ್ರೇಷನ್ ಆಗೈತಿ. ಎಂಜಿಯೋಪ್ಲಾಸ್ಟಿ ಇದಾಗೈತ್ರಿ. ಏನು ಹಾಗೆ 16 ವರ್ಷ ಆತ್ರಿ. ಮೊದಲು ಏನು ಇದ್ದಿದ್ದಿಲ್ರಿ, ಏಕದಮ್ಮನ ಇವೆಲ್ಲ ಚಾಲು ಆಗ್ಯಾವ್ರಿ. BP, ಶುಗರ ಈ ಕಾಮನ್ ಆಗ್ಬಿಟ್ಟವ ಎಲ್ಲ. ಈಗ ಈಗಿನ ಕಾಲದಾಗ ಬಿಡ್ರಿ ಎಲ್ಲ ಸವಲತ್ತು ಅದಾವು. ನಿಮ್ಮ ಯಜಮಾನ್ರ ಕಾಲಕ್ಕೆ ನಿಮ್ಮ ಕಾಲಕ್ಕೆ ಅವಾಗ ಕರೆಂಟ್ ಇರಲಿಲ್ಲ, ಏನೋ ಸವಲತ್ತುಗಳು ಹಿಂಗಿರ್ಲಿಲ್ಲ. ಹೆಂಗಿತ್ತು ಅವತ್ತಿನ ಜೀವನ ಅಂತ? ಅವತ್ತು ನಮ್ದು ದೌಡ್ 12 ವರ್ಷಕ್ಕೆ ಲಗ್ನ ಆಗೈತ್ರಿ. ಹೌದಾ? 12 ವರ್ಷಕ್ಕ? ಸಂಬಂಧ ಒಳಗ ಮಾಡ್ಯಾರ. ಅವ್ರು 28 ವರ್ಷ ಆದ್ರು, ನಾ 12 ವರ್ಷ ಆಗಿದ್ ನೋಡ್ರಿ. ಎಷ್ಟು ಫರಕ್ ಐತಲ್ಲ. ಒಳಗ್ ಸಂಬಂಧ ಒಳಗ್ ಮಾಡ್ಯಾರ. ಇವ್ ಮುಂದ್ 3 ವರ್ಷ ಕೊಟ್ಟ್ಯಾನ್ರಿ ಬಸವರಾಜ. ಹೌದನ್ರಿ? 15 ವರ್ಷ ಆಗಿತ್ರಿ ನನಗ ಬಸವರಾಜ. ಅವಾಗ ಮದುವೆ ಅಂದ್ರನ ಏನಿಲ್ಲ, ಏನು ಗೊತ್ತಿಲ್ಲದ ವಯಸ್ಸದ ಅಲ್ಲ? ಮತ್ ಹೆಂಗ ನಡಿಯಕ್ ಬಂದ್ರಿ? ಯಾರು ನಿಮ್ಗೆ ಅದನ್ನೆಲ್ಲ ಹೇಳ್ಕೊಟ್ರು? ಹೇಗಾಯ್ತು? ನಮ್ಮ ಮನ್ಯಾಗ ಏನ ಮದುವೆ ಆಗಿ ಒಂದು 6 ತಿಂಗಳಿಗೆ ನಡ್ಯಾಕ್ ಬಂದಿವ್ರಿ. ಅವಾಗ ಮತ್ ಮನ್ಯಾನ ಮಂದಿ ಐತ್ರಿ ಎಲ್ಲ ಸಂಬಂಧ ಒಳಗ. ನಮ್ಮ ಅಪ್ಪನ ಸಾದ್ರ ಮಾವನ ಮಗಗ ಕೊಟ್ಟಾರಿ. ನಮ್ಮ ಅಪ್ಪಾರ ನಮ್ಮ ಆಯಿ ತವ್ರ ಮನಿರಿದ. ನಮ್ಮ ಆಯಿ ಅಣ್ಣನ ಮಗ ಕೊಟ್ಟೇರಿ ನಾನು. ಮತ್ತು ಎಲ್ಲರೂ ನಮ್ಮ ಅಮ್ಮಗಳ ಇದ್ರಿ, ಎಲ್ಲ ಸಂಭಾಳಿಸ್ಕೊಂಡ್ರೆ. ನಾನು 6ನೇ ತಾಸು ಪರೀಕ್ಷೆ ಮುಗಿಟ್ಟು ಲಗ್ನ ಮಾಡ್ಯಾರ. ದೌಡ ಮಾಡಿರಿ. ನೀವು ಬಾಂಬೆ ಗಿಂಬೆ ಹೋಗಿದ್ರಿ? ಹೋಗಿವ್ರಿ. ಮತ್ತೆ ಅಲ್ಲಿ ಜೀವನ ಹೆಂಗಿತ್ರಿ? ಅಲ್ಲಿ ನಾ ಭಾಳ ದಿವಸ ಒಂದು 18 ದಿವಸ 3-4 ಸಲ ಹೋಗಿವ್. ಕರೆ ನಮ್ಮ ಅಣ್ಣ ತಾಂಬ್ರದಾರೆ
ಅಟ 8 ದಿವಸ ಅಟ ನಿಂತು ಬಂದೀವ್ರಿ. ಇದ್ದು ಬಂದಿರಿ. ಓಕೆ. ಈಗ ಏನು ಅನ್ಸುತ್ತೆ ನಿಮ್ಮ ಮಕ್ಕಳು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ? ಎಲ್ಲರೂ ಶಾಣ್ಯಾರದಾರಿ, 3 ಮಂದಿ ಎಲ್ಲ ಮಾಡ್ಕೊಂಡು ಹೊಂಟಾರ್ರಿ. ಈಗೇನು ಯಾವ ಚಿಂತೆ ಇಲ್ರಿ. ಆಗ ನಮ್ಮ ಮನೆಯವ್ರು ಇಲ್ಲ ಅನ್ನೋದು ಒಂದೇ ಚಿಂತೆ. ಅವರು ದೌಡ ತೀರ್ಕೊಂಡು 35 ವರ್ಷ ಆತ್ರಿ ಅವರು. ನಮ್ಮ ಮನೆಯವರು ಇವನ್ನ ಸಣ್ಣ ಇದ್ರು ಬಸವರಾಜ 21ನೇ ಅಟ್ಟ ಚಾಲು ಇತ್ರಿ. ದೊಡ್ಡ ಮಗ ಹಾರ್ಟ್ ಅಟ್ಯಾಕ್ ಆತ್ರಿ ಅವ್ರಿಗೆ. ಅಯ್ಯೋ, ಎಷ್ಟು ವಯಸ್ಸಾಗಿತ್ತು ಹಂಗಾರ ಅವ್ರು ಸರ್? ಅವ್ರಿಗೆ 52 3 4 ಹಾಂ. ಓಕೆ. ಹಾಂ. ಮುಂದೊಂದು ದೊಡ್ಡ ಜವಾಬ್ದಾರಿ ನೀವ ನಿಭಾಯಿಸಿದ್ರಿ. ಏನು ನೀವು ಕೈಗೆ ಬಂದಿದ್ರೆ ಬಸವರಾಜ ಎಲ್ಲ ಅವ ಮಾಡ್ಕೊಂಡು ಹೊಂಟ್ರಿ. 21 ವರ್ಷಕ್ಕೆ ಜವಾಬ್ದಾರಿ ಬಂದ್ಬಿಡ್ತು ಮಂತೇನ. ನೋಡ್ರಿ ಆಗ ಶಾಲಿ ಮುಗಿಸಿ ಬಂದ್ಪ್ಲೇ ಅವ್ರಪ್ಪ ಮುಂದೆ ಅವೆಲ್ಲ ಇದನ್ನ ಆಗಿತ್ರಿ, ಮಾಹಿತಿ ಬಂದಿತ್ತು, ಎಲ್ಲ ಅವ ಮಾಡ್ಕೊಂಡು ಹೊಂಟ್ರಿ. ಎಲ್ಲ ತಮ್ಮಗಳನ್ನ ಜಕ್ಕೊಂಡು ಎಲ್ಲರೂ ಅವ್ರಿಗೆ ಒಂದೊಂದು ಎಲ್ಲ ಇದನ್ನ ಮಾಡಿಕೊಟ್ಟು ಎಲ್ಲ ಮನೆ ಹಿಂದೆ ನಮ್ಮವರು ತಮ್ಮವರು ಎಲ್ಲರೂ ಮಕ್ಕಳನ್ನೆಲ್ಲ ತಮ್ಮಗಳನ್ನ ಜಕ್ಕೊಂಡು ಎಲ್ಲ ನನಗೆ ಯಾವ ಚಿಂತೆ ಇಲ್ರಿ, ಅವ ಮಾಡ್ಕೊತ ಬಂದನ್ರಿ. ಇನ್ನೂ ಅವರು ತಮ್ಮಂದ್ರೆ ಇನ್ನ ಸಣ್ಣರಿದ್ರು, ಭಾಳ ಸಣ್ಣರಿದ್ರು. ಒಬ್ಬ 14 ವರ್ಷ ನಾವಿದ್ರೆ, ಒಬ್ಬ 19 ವರ್ಷ ನಾವಿದ್ರಿ, ಒಬ್ಬ 21 ವರ್ಷ. ಇನ್ನು ಕಲಿಯೋ ವಯಸ್ಸು, ಇನ್ನು ಕಲಿತಿದ್ರು. ಬಿಕಾಮ್ ಆಗಿದ್ರಿಂದ ಒಬ್ಬ BSc ಇನ್ನ ಕಲಿಯಾಕ್ತಿದ್ರಿ. ಒಬ್ಬ ಏನು ಮ್ಯಾಟ್ರಿಕ್ ಇನ್ನ ಇದ್ದೇನವ್ರಿ, ಇನ್ನ ಮ್ಯಾಟ್ರಿಕ್ ಇದ್ದಿದ್ದಿಲ್ರಿ. 8 9 ಅಟ್ಟ ಇದ್ರಿ. ಏಕದಮನ ಆತ್ರಿ. ಅವ್ರು ಮಾಲಿಂಗ್ಪುರಕ್ಕ ಅಂಗಡಿ ಕಟ್ಸಾಕತ್ ಹೋಗಿದ್ದಾರೆ, ಅಲ್ಲೇ ಅಟ್ಯಾಕ್ ಬತ್ರಿ. ಒಂದೇ ದಿವಸ 3 ಸಲ ಬತ್ರಿ. ಕಲಾಸ ಆದ್ರಿ ಪಂಚಮಿ ದಿವಸ. ನಿಮ್ಮ ಅವ್ವಾರು ಏನಂತ ಹೇಳ್ರಿ ಸರ್? ಈಗ ನಮ್ಮ ಅವ್ವ ಅಕ್ಕನ ಕೊಟ್ಟಿದ್ರೆ ಸಂಗಾನಟ್ಟಿಗೆ. ಅವ ಇವ್ರ ಅವ್ವ ನಮ್ಮ ದೊಡವ ಇಬ್ರು ಹಿಂಗ ಅಕ್ಕ ತಂಗಿಯಾರ ಮಕ್ಳು ತಾರೆ ಕಡೆ ಎಲ್ಲ ಇಬ್ರು ಫ್ಯಾಮಿಲಿ ಆಡ್ತಾಂಬ್ರಿ. ಎಲ್ಲ ಸಂಬಂಧಿಕರು ನಮ್ಮ ಅವ್ವಾರಿಗೆ ಎಷ್ಟು ಮಂದಿ ನಮ್ಮ ಹಳಿ ಕಳ್ಳ ಬಳಿ ಐತಲ್ಲ ಅವ್ರು ನೋಡ್ರಿ ಎಷ್ಟು ಖುಷಿ ಐತೆ ಅಂದ್ರೆ, ನಾವು ಅಕ್ಕಿಗೆ ಏನೂ ಬೇಕಾಗಿಲ್ಲ, ಒಂದು ದವಾಖಾನೆ ಒಂದು ಗುಳಿಗೆ ಕಮ್ಮಿ ಆದ್ರೆ ನಡೀತೈತಿ. ಒಬ್ಬರು ಸಂಬಂಧಿಕರು ಭೇಟಿ ಆದ್ರೆ ಅಂದ್ರೆ ಅಕ್ಕಿಗೆ ಏನೂ ಬೇಕಾಗಿಲ್ಲ, ಅಷ್ಟು ಖುಷಿ ಪಡ್ತಾರೆ. ನಾನು ನಿನ್ನೆ ಹೇಳಿದ್ದೇನೆ ಸರ್, ನಮ್ಗೆ ಬೆಲ್ಲದ ತಯಾರಿಕೆಗೆ ಮೊದಲ ಮೂಲ ಕಾರಣೀಭೂತಂದ್ರೆ ನಮ್ಮ ಮಾಮಾರನರೇ. ಅವರು ಮಾಲಿಂಗ ಭಾಳ ಕಷ್ಟಪಟ್ಟು ಅವ್ರ ಬಡತನದಾಗ ಬೆಂದು ದೊಡ್ಡವಾಗಿ ಅವನಲ್ಲಿರುವಂಥ ಒಂದು ಸಾಹಸ ಕಲೆ ಭಾಳ ಅದ ರೀ. ಅವನ್ನ ಭಾಳ ಜೋಕ್ ಮಾಡ್ತಿದ್ದೆ. ಅವನ್ನೆಲ್ಲರಿಗೂ ಒಂದು ಸ್ವಲ್ಪ ಈ ಬೆಲ್ಲದ ಕಲೆ ಒಳಗಿಂದ ಬಿಟ್ಟು ಬೇರೆ ಕಲೆ ಒಳಗೆ ಕಳಿಸಿದ್ರೆ ಇವತ್ತಿಗೆ ನಮ್ಮ ದೊಡ್ಡ ಜನಪ್ರತಿನಿಧಿ ಆಗ್ತಿದ್ದ. ಅಷ್ಟು ನಾಲೆಜ್ ಐತ್ರಿ ಅವಾಗ ಪಬ್ಲಿಕ್ ಕನ್ಸರ್ನ್ ನೇರವಾಗಿ ಮುಖ್ಯಮಂತ್ರಿ ಜೊತೆ ಮಾತಾಡುವಷ್ಟು ಸಂಪರ್ಕ ಇಟ್ಕೊಂಡಂಥ ಮನುಷ್ಯ ಅವ, ದೊಡ್ಡ ದೊಡ್ಡ ನಾಯಕರ ಜೊತೆ. ಬಟ್ ಒಳ್ಳೆ ಗುಣ ಅದಾವ, ಸಾಹಸಿ ಅದಾನ. ನಾವು ಬಂದಾಗೆಲ್ಲ ಹೇಳ್ತಿದ್ವಿ, ಏನಾದರೂ ಒಂದು ಮಾಡು, ಮೊದಲ ಉದ್ಯೋಗ ಮಾಡು. ಮೊದಲ ಮಾನವರು ಹೆಂಗದ ವ್ಯಾಪಾರಸ್ಥರಿಗೆ ಏನ್ರಿ ಪೈಲಾ ಲಕ್ಷ್ಮೀ ದೇವಿ ಬರಬೇಕು, ಆಮೇಲೆ ಉಳಿದದ್ದು ಎಲ್ಲ ದೇವ್ರು ತಮ್ಮಾಗೆ ಬರಕತ್ತಾರ. ನೀ ಅದ್ರ ಕಡೆ ಲಕ್ಷ ಕೊಡಲಿಲ್ಲ, ಉಳಿದದ್ದು ಎಲ್ಲಾನು ನಿನಗೆ ಹಿನ್ನಡೆ ಆಕೈತಿ. ಅದಕ್ಕೆ ನಿನ್ನ ಲಕ್ಷ ಕೊಟ್ಟು ನಿನ್ನ ಆರ್ಥಿಕತೆ ಸ್ಟ್ರಾಂಗ್ ಮಾಡ್ತಾರ. ಆರ್ಥಿಕತೆಗೆ ಸಹಾಯ ಮಾಡೋರು ಬೇರೆ ಬೇರೆದವ್ರು ರಗಡ ಬರ್ತಾರೆ, ಕಲೆ ಐತಿ. ಮತ್ತು ಆ ಥರ ಅವನು ಒಂದು ಅದ್ಭುತವಾದ ತನಗೆ ಗೊತ್ತಿದ್ದು ವಿದ್ಯೆ ಆರಿಸ್ಕೊಂಡ. ಬೆಲ್ಲದ ಗಾಣ ಹಾಕಿಲ್ಲ, ಗಾಣಗಳು ಹಾಕಿದ್ದು ಉದ್ದೇಶ. ಇವತ್ತು ಗಾಣಗಳೆಲ್ಲ ನಶಿಸಿ ಹೋಗ್ಯಾವ್ರಿ. ಒಂದು ಗಾಣದ ಮನೆ ಎಲ್ಲ ಹುಡುಕ್ಯಾಡ್ರ. ಒಂದು ಸಮಯದಲ್ಲಿ 3000 ಗಾಣದ ಮನೆ ಇದ್ದು, ಬೆಲ್ಲದ ಮಾರ್ಕೆಟ್ ಇತ್ತು, ಸಾಂಗ್ಲಿ ಮಾರ್ಕೆಟ್ ಇತ್ತು. ಇಷ್ಟೆಲ್ಲ ಬೆಲ್ಲ ಮಾರಬೇಕಾದ್ರೆ ಇಷ್ಟು ಬೆಲ್ಲದ ಮಾಲಿಂಗ್ಪುರ ಅಂದ್ರೆ ಬೆಲ್ಲಕ್ಕೆ ಫೇಮಸ್ಸು. ಅದೆಲ್ಲ ಹೋಗಿ ಶುಗರ್ ಫ್ಯಾಕ್ಟ್ರಿ ಆಗಿಬಿಟ್ಟು ಈ ಬೆಲ್ಲ ಅಂದರೆ ಎಲ್ಲಿಂದ ನೋಡಬೇಕು? ಮಂಡ್ಯ ಕಡೆ ಹಚ್ಚಿ ಬೆಲ್ಲ ತರಕ್ಕೆ ಹೋಗ್ಬೇಕು. ಅಂಥದ್ರೊಳಗೆ ಇವು ಕಲೆಗಾರ ಬೆಲ್ಲ ತಂದು ಆ ಬೆಲ್ಲದಾಗ ಎಷ್ಟು ವೆರೈಟಿ ಇದಾವೆ. ಬೆಲ್ಲದ ಪೇಡೆ ಹೆಂಗೆ ಮಾಡಬೇಕು, ಬೆಲ್ಲದ ಚಾಕ್ಲೇಟ್ ಹೆಂಗೆ ಮಾಡಬೇಕು, ಅದಕ್ಕೊಂದು ವ್ಯಾಲ್ಯೂ ಎಡಿಷನ್ ಮಾಡಿ ಮಾರ್ಕೆಟಿಂಗ್ ಇದು ನಾಟ್ ಇಂಪಾರ್ಟೆಂಟ್. ಮಾರ್ಕೆಟಿಂಗ್ ನೋಡಿರಿ ಅವನ ಹತ್ರ ಎಷ್ಟು ಯೂನಿಟ್ ಕೆಪಾಸಿಟಿ ಇದೆ ಅಷ್ಟು ಸೇಲ್ ಆಗುತ್ತೆ. ಬಟ್ ಅದರಿಂದ ದೊಡ್ಡದು ಗಳಿಕೆ ಇಲ್ಲ. ಅವ್ನು ಕೊಟ್ಟ ನಾಲೆಜ್ನಿಂದ, ಅವ್ನು ಕೊಟ್ಟ ಇನ್ವೆನ್ಷನ್ನಿಂದ ಇವತ್ತು ಒಂದು 100 ಜನ ಬೆಲ್ಲದ ಗಣ ಮತ್ತು ಮರು ಸೃಷ್ಟಿ ಮಾಡಕ್ಕೆ ಬಿಡಲಾಗತ್ತೆ. ಮೊನ್ನೆ ಅವ್ನು ನನಗೆ ಹೇಳಿ ಖುಷಿ ಆಯ್ತು. ಒಬ್ಬರು ನಮ್ಮ SP ಅವರು, ಅವ್ರ ಮಿಸ್ಸಸ್ ಇಸ್ ಎ ದೊಡ್ಡ ಫ್ಯಾಮಿಲಿ. ಅವ್ರು ಬೆಲ್ಲದ ಗಣ ಮಾಡೋಕೆ ಬೆಲ್ಲ ನೋಡಕ್ಕೆ ಬಂದಾರ. ಎಂತೆಂಥ ಯೂಟ್ಯೂಬ್ ಚಾನಲ್ಸ್ದವರು, TV ಚಾನಲ್ದವರು ಇವನಿಂದ ಕಲೀಲಾಕ ಬರ್ತಾರೆ. ನಾ ಇದನ್ನ ಪುಕೋಟದಾಗ ನೀ ಕಲಿತ ಎಲ್ಲ ಕೊಟ್ಟೆಪ್ಪ ವಿದ್ಯೆ, ನೀ ಮೊದಲ ದೊಡ್ಡ ನೆಟ್ವರ್ಕ್ ಡೆವಲಪ್ ಮಾಡು, ನಿನಗೇನು ಸಹಾಯ ಸಹಕಾರ ಬೇಕು ಹೇಳಿ ನಾವೆಲ್ಲ ಮಾಡೋನು. ಯಾಕಂದ್ರೆ
ಇವತ್ತಿನ ಕಾಲಕ್ಕೆ ರೀ ನಮ್ಮ ಥರ ಲೋಕಲ್ ಎಲಿಮೆಂಟ್ಸ್ ಯೂಸ್ ಮಾಡ್ಕೊಂಡು ಬದುಕೋದು ಭಾಳ ಡಿಫಿಕಲ್ಟ್ ಅದ ಯಾವ್ದು ಅಳದು ಹೋದ ಬೆಲ್ಲದ ಉದ್ಯೋಗ ಮತ್ತು ಮರು ಸೃಷ್ಟಿ ಮಾಡಿ ಮೊನ್ನೆ ಒಂದು ಹೊಸ ಇನ್ವೆನ್ಷನ್ ಯಾರೂ ಮಾಡಿಲ್ಲ, ಯಾವ ಯೂನಿವರ್ಸಿಟಿ ಯಾರೂ ಮಾಡಿಲ್ಲ. ಜೋಳದ ದಂಟಿನಿಂದ ಬೆಲ್ಲ ಮಾಡಿದ. ಅದನ್ನ ನಿರಾಣಿ ಅವರು ಅದನ್ನ ಇನ್ನೂ ಎಕ್ಸ್ಪೆರಿಮೆಂಟ್ ಲೆವೆಲ್ದಾಗ, ಸರ್ಕಾರ ಲೆವೆಲ್ದಾಗ, ಸೆಂಟ್ರಲ್ ಗೌರ್ಮೆಂಟ್ ಅದು R&D ಮಾಡಿಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಪವನೆ R&D ಮಾಡಿ ಬೆಲ್ಲ ಮಾಡಿ ಮಂದಿಗೆ ತಿನ್ನಿಸ್ಬಿಟ್ಟ. ಇದು ಯಾರ ಕಡೆ ಆಗ್ತದೆ ರೀ? ಬಟ್ ಅವನಲ್ಲಿ ಮಾಡಬೇಕು ಅನ್ನೋದು ಒಂದು ಛಲ ಅದ. ಹಂಗೆ ನಾವು ಅವನಿಗೆ ಈ ಥರ ನಮ್ಮ ಗೆಳೆಯರ ಬಳಗ ಭಾಳ ಅದ. ಹಿಂಗೆ ಬೇರೆ ಬೇರೆ ಡಿಫ್ರೆಂಟ್ ಸಾಹಸಿಗರ ಅದಾರ ಸಂಬಂಧಿಕರೊಳಗೆ. ಅದಕ್ಕೆ ಅವ್ನಿಗೇನು ಗೊತ್ತದ ಅದನ್ನು ದೊಡ್ಡದು ಮಾಡು, ಅದನ್ನು ದೊಡ್ಡ ಪ್ರಮಾಣ ಬೆಳೆಸು. ಮಾರ್ಕೆಟಿಗೆ ಏನು ಕೊರತಿಲ್ಲ, ಸಾಕಷ್ಟು ಮಾರ್ಕೆಟ್ ಅದ. ಮೊನ್ನೆ ಕೆಲವೊಂದು ಗಿಫ್ಟ್ ಪ್ಯಾಕೆಟ್ಸ್ ಮಾಡಿದ್ದ, ನಾನು ನೋಡಿದೆ. ಇವೆಲ್ಲಿ ಮಾರ್ತಾವೆ ಇಷ್ಟು ಕಾಸ್ಟ್ಲಿ ಅಂತ ಕೇಳಿದೆ. ಇಲ್ಲ ಮಾಮ, ನನಗೆ ರಾಜ್ಯಸಭಾ ಸದಸ್ಯರು MP ಗಳು 500 ಬಾಕ್ಸ್ ನನಗೆ 5000 ಬಾಕ್ಸ್ ಆರ್ಡರ್ ಕೊಟ್ಟಾರಂದ. ದಿಲ್ಲಿ ಒಳಗೆ ಕುಂತ ಅವ್ರಿಗೇನು ಕಮ್ಮಿ ಅದಪ್ಪ ನಿನ್ನ ಬೆಲ್ಲ ತಿನ್ಬೇಕಂತ. ಒಬ್ಬ ಗ್ರಾಮೀಣ ಒಬ್ಬ ಯುವಕ ಆ ಲೆವೆಲ್ದಾಗ ಕೆಲಸ ಮಾಡ್ಬೇಕಾದ್ರೆ ಸಾಮಾನ್ಯ ಇಲ್ಲ. ಹಂಗೆ ಎಲ್ಲರಿಗೂ ಲಕ್ಕ ಬರೀ ಕಮರ್ಷಿಯಲ್ ಆಗಿ ಒಲೆಯಂಗಿಲ್ಲ. ಇವನಂತಾರ ಒಂದು ಶಾಣೆತನ ಅದ, ಅದನ್ನು ಒಂದು ಎಲ್ಲರಿಗೂ ತಿಳಿಸ್ಕೊಡ್ಬೇಕಂತ. ಓಪನ್ ಲ್ಯಾಬ್ ಒಂದು, ನೀವು ಯಾರು ಬೇಕಾದ್ರೂ ಹೋರಿ, ನಿಮ್ಗೆ ಹೆಂಗೆ ಹಾಕ್ಬೇಕು, ಏನು ಮಿಕ್ಸ್ ಮಾಡಬೇಕು, ಏನು ಎಲ್ಲ ತೋರಿಸ್ತಾರೆ. ಇನ್ನೊಬ್ಬರಲ್ಲಿ ಹೆಂಗೆ ಕಾಪಿ ರೈಟ್ಸ್ ನಾವು ತಯಾರು ಮಾಡ್ತೀವಿ, ತಿನ್ನುಗಾಟ ಮಾಡಿರ್ತಾರೆ ಅವರು. ಯಾರೂ ಬಿಟ್ಕೊಡಂಗಿಲ್ಲ ತಮ್ಮ ಕಲೆ. ಹಂಗಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಭಾಳ ಉದಾರ ಆಯ್ತು ಅಂದರೆ ನೀ ಲಕ್ಷ್ಮೀಕಿತೆ ಸರಸ್ವತಿ ದೋಸ್ತ ಆಗ್ತೀಯ. ಎರಡು ಮಾಡು, ಮೆಹನತ್ ಮಾಡು. ಹಿಂಗಾಗಿ ಅವನಿಗೂ ಒಂದು ಒಳ್ಳೆ ಫ್ಯೂಚರ್ ಅದ. ಇಸ್ ಅ ಬ್ರೈಟ್ ಫ್ಯೂಚರ್ ಅದ. ಮಿಸಸ್ ಕರ್ಕೊಂಬರ್ರಿ, ಅವಾಗ ಕರ್ಕೊಂಬಂದಿದ್ರಿ ನನಗೆ ಗುರ್ತ